ಶೃಂಗೇರಿ ಶಾಸಕ ಯಾರಾಗ್ತಾರೆ? ಇಂದು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ. ಯಾರಾಗ್ತಾರೆ ಶೃಂಗೇರಿ ಕ್ಷೇತ್ರದ ನೂತನ ಶಾಸಕ? ಶೃಂಗೇರಿ ಶಾಸಕ ಯಾರೆಂದು ಇಂದು ಸುಪ್ರೀಂ ಕೋರ್ಟ್ ನಿರ್ಧಾರ. ಯಾರಾಗ್ತಾರೆ ಶೃಂಗೇರಿ ಕ್ಷೇತ್ರದ ನೂತನ ಶಾಸಕ? ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ಮತದಾನದ ವರದಿ ಸಲ್ಲಿಸುವಂತೆ ಸುಪ್ರೀಂ ಆದೇಶವನ್ನ ನೀಡಿದೆ. ಹೈಕೋರ್ಟ್ ಆದೇಶದಂತೆ ಮರ ಮತ ಎಣಿಕೆ ಆಗಿತ್ತು. ಅಂಚೆ ಮತ ಎಣಿಕೆಯಲ್ಲಿ ಗೆದ್ದಿದ್ದ ಡಿಎನ್ ಜೀವರಾಜ್ ಆಯ್ಕೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ರಾಜೇಗೌಡ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಜೀವರಾಜ್ ಆಯ್ಕೆಗೆ ತಡೆಯಾಗಿದೆ. ಇಂದಿಗೆ ವಿಚಾರಣೆ ಮುಂದೂಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಮರು ಮತದಾನದ ವರದಿ ಸಲ್ಲಿಸುವಂತೆ ಆದೇಶವನ್ನ ನೀಡಿತ್ತು ಸುಪ್ರೀಂ ಕೋರ್ಟ್. ಚುನಾವಣಾ ಆಯೋಗ ಸಲ್ಲಿಸಿದ್ದ ವರದಿಯನ್ನ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿತ್ತು. ಕಳೆದ ಒಂದು ದಿನದಲ್ಲಿ ಶೃಂಗೇರಿ ಶಾಸಕ ಯಾರಾಗ್ತಾರೆ ಅನ್ನೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಯಾರಾಗ್ತಾರೆ ಹಾಗಿದ್ರೆ ಶೃಂಗೇರಿಯ ಕ್ಷೇತ್ರದ ನೂತನ ಶಾಸಕ? ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರು ಮತದಾನದ ವರದಿ ಸಲ್ಲಿಸುವಂತೆ ಸುಪ್ರೀಂ ಆದೇಶವನ್ನ ನೀಡಿತ್ತು. ಹೈಕೋರ್ಟ್ ಆದೇಶದಂತೆ ಮರು ಮತ ಎಣಿಕೆ ಕೂಡ ಆಗಿತ್ತು. ಅಂಚೆ ಮತ ಎಣಿಕೆಯಲ್ಲಿ ಗೆದ್ದಿದ್ರು ಡಿಎನ್ ಜೀವರಾಜ್ ಆಯ್ಕೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ರಾಜೇಗೌಡ. ಕಾಂಗ್ರೆಸ್ನವರು ಇವರು. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಜೀವರಾಜ್ ಆಯ್ಕೆಗೆ ತಡೆಯಾಜ್ಞೆ ಆಗಿರುವಂಥದ್ದು. ಇಂದಿಗೆ ವಿಚಾರಣೆಯನ್ನ ಮುಂದೂಡಿತ್ತು ಸುಪ್ರೀಂ ಕೋರ್ಟ್. ಮರು ಮತದಾನದ ವರದಿ ಸಲ್ಲಿಸುವಂತೆ ಆದೇಶವನ್ನ ನೀಡಿತ್ತು ಸುಪ್ರೀಂ ಕೋರ್ಟ್. ಚುನಾವಣಾ ಆಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿತ್ತು ಸುಪ್ರೀಂ ಕೋರ್ಟ್ಗೆ. ಯಾರಾಗ್ತಾರೆ ನೂತನ ಶಾಸಕ? ಶೃಂಗೇರಿ ಕ್ಷೇತ್ರದ ನೂತನ ಶಾಸಕ. ಈಗಾಗಲೇ ಹೈಕೋರ್ಟ್ ನೀಡಿದಂತಹ ಒಂದು ಪ್ರಕರಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ಗೆಲುವನ್ನ ಸಾಧಿಸಿದ್ರು. ಈ ಒಂದು ಪ್ರಶ್ನೆಯನ್ನ ಸಲ್ಲಿಕೆ ಮಾಡಿ ಅಥವಾ ಪ್ರಶ್ನೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೊರೆಯನ್ನ ಹೋಗ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಹೀಗಾಗಿ ಒಂದು ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡುತ್ತೆ, ತಡೆಯಾಜ್ಞೆಯನ್ನ ನೀಡುತ್ತೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಲಿದೆ. ಮರು ಮತದಾನದ ವರದಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಕೇಳಿತ್ತು. ಹೈಕೋರ್ಟ್ ಆದೇಶದಂತೆ ಮತ ಎಣಿಕೆ ಕೂಡ ಆಗಿತ್ತು. ಯಾರಾಗ್ತಾರೆ ಶೃಂಗೇರಿ ಕ್ಷೇತ್ರದ ಶಾಸಕ? ಯಾರಾಗ್ತಾರೆ ಶೃಂಗೇರಿ ಕ್ಷೇತ್ರದ ನೂತನ ಶಾಸಕ? ಇವತ್ತು ಯಾರಾಗ್ತಾರೆ? ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶ ಹೊರಬೀಳಲಿದೆ. ಬಿಜೆಪಿ ಅಭ್ಯರ್ಥಿ ಒಂದು ಆಯ್ಕೆಯನ್ನ ಪ್ರಶ್ನಿಸಿ ಕಾಂಗ್ರೆಸ್ನ ಅಭ್ಯರ್ಥಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಇದೀಗ ಹೈಕೋರ್ಟ್ ಆದೇಶದಂತೆ ಮತ ಎಣಿಕೆ ಕೂಡ ಆಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ. ಅರುಣ್, ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜೀವರಾಜ್ ಅವರ ಏನಾಗುತ್ತೆ ಅಂದ್ರೆ ಇವತ್ತಿನ ಆದೇಶ ಏನ್ ಹೊರಬೀಳಲಿದೆ? ಏನಂದ್ರೆ ಇಲ್ಲಿ ಹೈಕೋರ್ಟ್ ನ ಶೃಂಗೇರಿ ಏನು ಶಾಸಕ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ನಿಂದ ಒಂದು ಮಹತ್ವದ ಒಂದು ಆದೇಶ ಬರುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಶೃಂಗೇರಿ ಶಾಸಕರು ಯಾರಾಗ್ತಾರೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಹೈಕೋರ್ಟ್ ನ ಒಂದು ಜಾಮೀನನ್ನ ಅಂದ್ರೆ ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನ ಪ್ರಶ್ನೆ ಮಾಡ್ಬಿಟ್ಟು ಏನು ಟಿ.ಡಿ. ರಾಜೇಗೌಡರು ಸುಪ್ರೀಂ ಕೋರ್ಟ್ ಹೋಗಿದ್ರು. ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಅವರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಿತ್ತು, ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿತ್ತು. ಯಾಕಂದ್ರೆ ಮುಂದಿನ ಆದೇಶವರೆಗೂ ಸ್ಥಿತಿ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು. ಅದರಂತೆ ರಾಜೇಗೌಡರು MLA ಆಗಿ ಮುಂದುವರಿತಾ ಇದ್ರು ಇಲ್ಲಿವರೆಗೂ ಸಹ. ಇವತ್ತು ಮತ್ತೆ ಅದರ ಮರು ಎಣಿಕೆಯ ಒಂದು ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಅಲ್ಲಿನ ಸ್ಥಳೀಯ ಚುನಾವಣಾಧಿಕಾರಿ ಯಾರಿರ್ತಾರೆ ಸೊ ಅವ್ರಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಇವತ್ತು ಮತ್ತೆ ವಿಚಾರಣೆ ಆಗುತ್ತೆ. ಮತ್ತೆ ದಾಖಲಾತಿಗಳನ್ನ ಎಲ್ಲವನ್ನೂ ಸಹ ಏನಾಗಿತ್ತು, ಇಂದಿನ ಫಲಿತಾಂಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಇವತ್ತು ಏನು ವರದಿಯನ್ನ ಸಲ್ಲಿಸ್ತಾರೆ. ಇವತ್ತು ವರದಿ ಸಲ್ಲಿಸಿದ ನಂತರ ಸುಪ್ರೀಂ ಕೋರ್ಟ್ ಎಲ್ಲಾ ವರದಿಗಳನ್ನ ಪರಿಶೀಲನೆ ಮಾಡಿ ಇವತ್ತು ಮತ್ತೊಂದು ಆದೇಶವನ್ನ ಮಾಡುತ್ತೆ. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಯಾರು MLA ಆಗ್ತಾರೆ, ಜೀವರಾಜ್ ಅವರು MLA ಆಗಿ ಮುಂದುವರಿತಾರ ಅಥವಾ ಟಿ.ಡಿ. ರಾಜೇಗೌಡರು MLA ಆಗ್ತಾರ ಏನು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಆಗಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತಿನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅಂಚೆ ಮತ್ತೆ ಎಣಿಕೆಯಲ್ಲಿ ಏನು ಟಿ.ಎನ್. ಜೀವರಾಜ್ ಅವರು ಗೆದ್ದಿದ್ರು. ಆನಂತರ ಅವ್ರನ್ನ ಚುನಾವಣಾ ಅಧಿಕಾರಿಗಳು ಘೋಷಣೆಯನ್ನ ಮಾಡಿದ್ರು. ಮತ್ತೆ ವಿಧಾನಸೌಧ ಸ್ಪೀಕರ್ ಕಚೇರಿಗೆ ಬಂದವರು
ಏನು ಶಾಸಕರಾಗಿ ಪ್ರಮಾಣ ವಚನ ಸಹ ಸ್ವೀಕಾರ ಮಾಡಿದ್ರು. ಅದರಂತೆ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಆದೇಶ ಏನಿರುತ್ತೆ ಮತ್ತೆ ಚುನಾವಣಾಧಿಕಾರಿಗಳು ಏನು ಘೋಷಣೆ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಿ ಟಿ.ಡಿ. ರಾಜೇಗೌಡರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಆಯ್ಕೆಯನ್ನ ಪ್ರಶ್ನಿಸಿ ಹೋದ ಸಂದರ್ಭದಲ್ಲಿ ಅದಕ್ಕೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ಒಂದು ತಡೆಯನ್ನ ಕೊಟ್ಟಿತ್ತು. ಇದೀಗ ಇವತ್ತು ವಿಚಾರಣೆ ಸಹ ಮುಂದುವರಿಯುತ್ತೆ. ಇವತ್ತು ವಿಚಾರಣೆ ವೇಳೆ ಏನು ಆದೇಶ ಆಗುತ್ತೆ ಮರು ಮತದಾನದ ವರದಿಯನ್ನು ಸಲ್ಲಿಸುವಂತ ಸೂಚಿಸಿತ್ತು. ಸೊ ಈ ವರದಿಯನ್ನ ಕೊಟ್ಟ ನಂತರ ಏನಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ ಗಂಗಾ. ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.